ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ನನ್ನ ಹೊಸ ಲಾಗ್ಗೆ ಸ್ವಾಗತ. ಇವತ್ತು ಏನಪ್ಪ ಸ್ಪೆಷಲ್ ಅಂತಂದ್ರೆ ನನ್ನ ಹುಬ್ಳಿ ಫ್ರೆಂಡ್ಸ್ ಜೊತೆ ಮೈಸೂರು ಒನ್ ಡೇ ಟ್ರಿಪ್ಪಿಗೆ ಬಂದೇವಿ. ಜಸ್ಟ್ ನಿನ್ನೆ ನೈಟ್ ಬಂದು ಹೋಟೆಲ್ಗೆ ಸ್ಟೇ ಆಗಿ ಇವತ್ತು ಕ್ಯಾಬ್ ಬುಕ್ ಮಾಡ್ಕೊಂಡು ಚಾಮುಂಡಿ ಟೆಂಪಲ್ ಹೊಂಟೇವಿ. ಚಾಮುಂಡಿ ಟೆಂಪಲ್ ಆದ್ಮೇಲೆ ನೆಕ್ಸ್ಟ್ ಆ ಪ್ಲೇಸ್ ಹೊಂಟೇವಿ. ಲಾಗ್ ಚೆನ್ನಾಗಿರ್ತೈತಿ ಇವತ್ತು. ಬರ್ರಿ ಮುಂದೆ ಹೋಗೋಣ. ಇವರು ನಮ್ಮ ಕ್ಯಾಬ್ ಅಣ್ಣ ಡ್ರೈವರ್. ಬರ್ರಿ ಎಲ್ಲೆಲ್ಲ ಲಾಸ್ಟ್ ಹೊಂಟೇವಿ. ಹೋಗಿ ಫಸ್ಟ್ ಚಾಮುಂಡಿ ಬೆಟ್ಟ ದರ್ಶನ ಮಾಡ್ಕೊಂಡು ಚಾಮುಂಡಿ ಇದೆ. ನೆಕ್ಸ್ಟ್ ಎಲ್ಲಿ ಹೋಗೋದ್ರಿ ನಾವು ಏನಪ್ಪ ಅಂತಂದ್ರೆ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಯಾಲೇಸ್ಗೆ ಹೋಗ್ಬೇಕಂತ ಅನ್ಕೊಂಡವಿ. ಪ್ಯಾಲೇಸ್ ಆದ್ಮೇಲೆ ಝೂ ಅಂತ ಅನ್ಕೊಂಡವಿ. ಗೊತ್ತಿಲ್ಲ, ಝೂ ಸ್ಕಿಪ್ ಮಾಡ್ತೀವಿ ಅಂತ ಅನಿಸ್ತೈತಿ. ಈಗ ಮೈಸೂರಿಗೆ ಬಂದಿದ್ದ ರೀಸನ್ ಏನಪ್ಪಾ ಅಂತಂದ್ರೆ ನನ್ನ ಫ್ರೆಂಡ್ ಒಬ್ಬೊಂದು ಇಂಟರ್ವ್ಯೂ ಇತ್ತು. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಒಂದು ಇಂಟರ್ವ್ಯೂ ಇರುತ್ತೆ. ಇವನ್ ಇಂಟರ್ವ್ಯೂ ಮುಗಿಸ್ಕೊಂಡು ಹೊಂಟೇವಿ. ಇಂಟರ್ವ್ಯೂ ಹಂಗೆ ಕೇಳ್ಕೊಂಬರಮ್ಮರಿ. ಏನು ಹೇಳಲ್ಲ, ಯಾಕೆ ಕೇಳ್ಬೇಕು? ಏನೇನು ಕ್ವಶನ್ ಕೇಳಿದ್ರೆ ಕ್ವಶನ್ಸ್ ಎಲ್ಲ ರಿವೀಲ್ ಮಾಡ್ಬೇಡ ಅಂತ ಹೇಳ್ಯಾರ ಹೊರಗಡೆ. ಯಾವ ಇವೆಲ್ಲ ಅವೆಲ್ಲ ಕಾನ್ಫಿಡೆನ್ಷಿಯಲ್ ಕ್ವಶನ್ಸ್. ನೀನು ಇಂಟ್ರೊಡಕ್ಷನ್ ಹೆಂಗ್ ಮಾಡಿದೆ ಹೋಗ್ಲಿ? ನನ್ನ ಹೆಸರು ಮಲ್ಲಿಕಾರ್ಜುನ. ಇಂಗ್ಲೀಷ್ ಅಂತ ಹೇಳು. ಇಂಗ್ಲೀಷ್ ಬರಂಗಿಲ್ಲ, ನಾ ಕನ್ನಡದಾಗ ಹೇಳಿದವ್ರಿ. ಅದ ಹೆಂಗ್ ಮಾಡ ನಿಂದು ಇಂಗ್ಲೀಷ್? ಕನ್ನಡದಾಗ ಹೇಳಿ. ಕನ್ನಡದಾಗ ಕೋಡ್ ಮಾಡ್ತೀನಿ ಏನ್ರ ಇದ್ರಲ್ಲೇ. ಏನೋರಿ, ನಾ ಇಂಗ್ಲೀಷ್ ನಾ ಅಪೋಸ್ ಮಾಡ್ತಂದ್ರೆ ಕನ್ನಡ ಮೀಡಿಯಮ್ ನಾ ಕನ್ನಡದಾಗ ಆನ್ಸರ್ ಹೇಳಂತ ಕನ್ನಡ ಮಾತಾಡೇನ. ನಾವು ಒಂದು ತಾಸು ಲೇಟ್ ಬಂದಂತ ನಮ್ಮ ಮೈಸೂರಿಗೆ ಕಾರು ಬುಕ್ ಮಾಡಿ 8 ಗಂಟೆಗೆ ಎದ್ದಾನ್ರಿ. 6 ಕೇಳಂದ್ರಿ. ಅವ ಕಾಲೇಜ್ ಟೈಮಿಂದ ಎಷ್ಟು ಜಿಮಿ ಅಂತಂದ್ರೆ ಇವಾಗ ನನಗೆ ನಮ್ಗ ಗೊತ್ತದ, ಅದು ಹೇಳಕ್ ಆಗಂಗಿಲ್ಲ. 8 ಗಂಟೆಗೆ ಮಾತ್ರ 10 ಗಂಟೆಗೆ ಬರ್ತಾನ. ನಾವೆಲ್ಲ 7 ಗಂಟೆ, ನಾವ್ ಎಷ್ಟು ಗಂಟೆಗೆ ಎತ್ಕೊಂಡೇವಿ? 6 ಗಂಟೆಗೆ ಎತ್ಕೊಳ್ಳೋದಿಲ್ಲ. 4 ಗಂಟೆಗೆ ಎದ್ದಾರ, 4 ಗಂಟೆಗೆ ಎದ್ದಾರ. ನಾವು 6 ಗಂಟೆಗೆ ಎದ್ದು ರೆಡಿ ಆಗಿ ಕುತ್ಕೊಂಡೇವಿ. 7 ಗಂಟೆ ಅನ್ನೋದ್ರಾಗ ಎಲ್ಲ 8 ಗಂಟೆ ಒಳಗೂ ಮಕ್ಕಳ. ಇವನ್ ಸಲುವಾಗಿ ಲೇಟ್ ಆಗ್ತಂದು ಇವತ್ತು. ಈಗ 11 ಗಂಟೆ ಮಾಡ 11 ಕರೆ ಹೇಳು, ಕರೆ ಹೇಳು. ಕಾಮಿಡಿ ಇದ್ರೆ ಜನ ನೋಡ್ತಾರ. ಹೇಳ ನಾ ಕಾಮಿಡಿ ಪರ್ಸನ್. ಹೇಳ ಮುಂದೆ ಚಾನಲ್ ದೊಡ್ಡ ಸಬ್ಸ್ಕ್ರಿಪ್ಷನ್ ಭಾಳ ಚಲೋ ಸಿಕ್ಕ. ದೊಡ್ಡ ಮನುಷ್ಯ, ದೊಡ್ಡ ಫ್ಯೂಚರ್ ಐತ್ರಿ ಇವಾಗ. ಇವಾಗ ಫ್ಯೂಚರ್ನಾಗ ಅದು ಕನಸಿಗಾರ ಪಿಕ್ಚರ್ನಾಗ ರವಿಚಂದ್ರ ಪ್ರೇಮ ಹೇಳ್ತಿರ್ತಾಳ ರವಿಚಂದ್ರಿಗೆ. ನಂದು ಸಾಧನೆಗೆ ಕಾರಣ ಯಾರನ್ನ ಮ್ಯೂಸಿಕ್ ಬರ್ತೈತಲ್ಲ, ಆ ಟೈಮ್ನ ನನ್ನ ಹೆಸರು ಹೇಳ್ತಾನೆ. ಅಲ್ಲಿ ಏನೋ ಆಮೇಲೆ ಕಡೆ ಮಾತಾಡ್ತಾನೆ. ಯಾವ ಕಡೆ? ಆಮೇಲೆ ಕಡೆ ಮಾತಾಡ್ತಾನೆ. ಆಮೇಲೆ ಕಡೆ ಮಾತಾಡ್ತಾನಂತ. ಕ್ವಶನ್ ಕೇಳೋಣಂತ ಆಮೇಲೆ. ಫೈನಲಿ ಬಂದ ದೇವಸ್ಥಾನ ರೋಡ್ ರೀಚ್ ಆದ್ವಿ. ಪಾರ್ಕಿಂಗ್ ಒಂದು ಸ್ವಲ್ಪ ಜಾಸ್ತಿ ರಶ್ ಇರೋದಕ್ಕೆ ಇಲ್ಲಿಂದ ನಡ್ಕೊಂತ ಹೊಂಟೇವಿ. ಫುಲ್ ಕೆಟ್ಟ ಬಿಸಿಲು ಐತಿ, ಅದ್ರಾಗ ಹೊಂಟೇವಿ. ಏನೇನು ತೊಗೊಂಡ್ರಿ? ಒಂದು ಹಣಕಾಯಿ ತೊಗೊಂಡು ಇನ್ನೊಂದು ಹಣಕಾಯಿ ಸ್ಕ್ಯಾಮ್ ಮಾಡತ್ತಾರ. ಗೊತ್ತಿಲ್ಲ ಹಂಗೆ ತೊಗೊಂಡಾರ ಪಾಪ. ಯಾರು ಕೈಯಾಗ ಹಿಡ್ಕೊಂಡಿದ್ದು ನೋಡಿನ. ಅನ್ಎಕ್ಸ್ಪೆಕ್ಟಿಂಗ್ ಏನಾಯ್ತು ಅಂತಂದ್ರೆ ಸ್ವಲ್ಪ ಜಲ್ದಿ ದರ್ಶನ ಮುಗಿಸ್ಕೊಂಡು ಹೋದ್ರಾದಂತಂದ್ರೆ 200 ರೂಪಾಯಿ ಟಿಕೆಟ್ ತೊಗೊಂಡಿದ್ವಿ. ಇದು ನಮ್ಮ ಕಡೆ ಎಲ್ಲ ಈ ಕಡೆ ಈ ಥರ ಕ್ಯೂ ಹೆಂಗಿರ್ತದೆ ನಾರ್ಮಲ್ ಟಿಕೆಟ್ ತೊಗೊಳ್ಳಾರ್ದ್ರೆ ಹಿಂಗೆ ಈ ರೇಂಜ್ಗೆ ಇರ್ತೈತಿ. ಗೊತ್ತಿಲ್ಲ 200 ರೂಪಾಯಿ ಟಿಕೆಟ್ ತೊಗೊಂಡು 12 ಗಂಟೆಗೆ ಟಿಕೆಟ್ ತೊಗೊಂಡೇವಿ. ಇನ್ನೂ ಮುಂದೆ ಹೊಂಟಿಲ್ಲ ನಾವು. ಇನ್ನೂ ಸೆಕೆಂಡ್ ಲೈನ್ ಒಳಗೆ ಅದೇವಿ. ಗೊತ್ತಿಲ್ಲ ಎಷ್ಟೊತ್ತಿ ಮುಗಿತೈತಿ ಅನ್ನೋ ದರ್ಶನ. ಮಾತ್ರ ಅಷ್ಟು ಸಣ್ಣ ಮಾತಾಡೋದು ಕೇಳಂಗಿಲ್ಲ. ಆ ರೇಂಜಿಗೆ ಬೇಡ, ಸ್ವಲ್ಪ ದೂರಕ್ಕೆ ಅಷ್ಟು ಬೇಡ. ಮಿಡ್ ರೇಂಜಿಗೆ ಬೆಳಿಬೇಕು. ಹೆಂಗೆ ಬೆಳಿಬೇಕಂದ್ರೆ ಚಾಮುಂಡಿ ಬೆಟ್ಟದಾಗ VIP ಎಂಟ್ರಿ ಸಿಗಬೇಕು. ಹಂಗೆ ಬೆಳಿಬೇಕು. ಆಯ್ತು ಅಷ್ಟೇ. ಅಯ್ಯೋ ದೇವ್ರೆ, ಫಸ್ಟ್ ಟೈಮ್ ನಾನು ಇಷ್ಟು
ದೇವರಿಗೆ ದರ್ಶನ ಕಾಯ್ಕೊಂಡು ನಿಂತ್ಕೊಂಡಿದ್ದು ಅಂತಂದ್ರೆ ಬರೀ ಈಗ ನೆಕ್ಸ್ಟ್ ಎಲ್ಲೇ ಗೊತ್ತಪ್ಪ ಮೈಸೂರು ಪ್ಯಾಲೇಸ್. ನೆಕ್ಸ್ಟ್ ಮೈಸೂರು ಪ್ಯಾಲೇಸ್ಗೆ ಹೋಗ್ತೀವಿ. ಏನು ಎಲ್ಲರೂ ನೋಡಿರವ ನಾವು ಹಂಗಪ್ಪ ನೋಡಿಲ್ಲ ಆಟ ಆಡೋದು. ಇವ ಫಸ್ಟ್ ಟೈಮ್ ಮೈಸೂರು ಪ್ಯಾಲೇಸ್ ಹುಟ್ಟಾಗಿಂದ ಅಂತ ಫಸ್ಟ್ ಟೈಮ್ ಅಂತ ನೋಡ್ರಿ ಮೈಸೂರು ಪ್ಯಾಲೇಸ್. ನಾವೆಲ್ಲ ಸ್ಕೂಲ್ ಟ್ರಿಪ್ಪೆಲ್ಲ ಹೋಗಿದ್ವಿ ಅವಾಗ. ಬರೀ ಪ್ಯಾಲೇಸ್ ಕಡೆ ಹೋಗೋಣ. ಪ್ಯಾಲೇಸ್ ಕಡೆ ಹೋಗಿ ಪ್ಯಾಲೇಸ್ ಗಿಲೇಸ್ ಎಲ್ಲ ನೋಡ್ಕೊಂಡು ನಮ್ಮ ದೋಸ್ತ್ ಏನೋ ನೋಡಿಲ್ಲ ಅಂತ ಪ್ಯಾಲೇಸ್ ಸಣ್ಣವಿದ್ದಾಗ ನೋಡಿಲ್ಲ ಅಂತ ಇವ ಅಲ್ಲ ಪ್ಯಾಲೇಸ್ ನೋಡಿಲ್ಲ ಅಂತ ಇವಾಗ ಪ್ಯಾಲೇಸ್ ನೋಡ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗೋಣ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ ಚೆನ್ನಾಗಿದೆ ಅಂತದ. ಇದರಲ್ಲಿ ಪ್ಯಾಲೇಸ್ ದಾರಿ ಅಲ್ಲಿ ಎಲ್ಲೇ ಪ್ಯಾಲೇಸ್ ಆ ಕಡೆ ಐತಿ. ಇಲ್ಲೇ ಮತ್ತೆ ಎಲ್ಲರೂ ಇಲ್ಲೇ ಹೋಗ್ತಾರದ ಮೈಸೂರು ಪ್ಯಾಲೇಸ್ ಆ ಕಡೆ ಬರ್ಬೇಕು ಆ ಕಡೆ ಹೋಗೋಣ. ಇಲ್ಲೇ ಐತಿ ಇವ ಎಲ್ಲ ಕೆಲಸ ಆಗ್ತಾನೆ ನೋಡ್ರಿ ಇವ ಪ್ಯಾಲೇಸ್ ಪ್ಯಾಲೇಸ್ ಪ್ಯಾಲೇಸ್. ಆಯ್ತು ಸರ್ ಟಿಕೆಟ್ ತೆಗೆಸ್ಕೊಂಡು ಪ್ಯಾಲೇಸ್ ಗ್ರೌಂಡಿಗೆ ಬಂದ್ವಿ. ಇವಾಗ ಒಳಗೆ ಎಂಟ್ರಿ ಆಗತ್ತೀವಿ. ಟಿಕೆಟ್ ಪ್ರೈಸ್ ಲಾಸ್ಟ್ ಟೈಮ್ ಬಂದಾಗ ಎಷ್ಟು 100 ರೂಪಾಯಿ ಐತಲ್ಲ. ಲಾಸ್ಟ್ ಟೈಮ್ ಬಂದಾಗ 100 ರೂಪಾಯಿ ಇತ್ತಂತ. ಈಗ 50 ರೂಪಾಯಿ ಜಾಸ್ತಿ ಆಗಿಬಿಟ್ಟೈತಿ. 150 ರೂಪಾಯಿ ಒಬ್ಬೊಬ್ಬರಿಗೆ ಕೊಟ್ಟು ಟಿಕೆಟ್ ಬಂದ್ವಿ. ಈಗ ಜಸ್ಟ್ ಎಂಟ್ರಿ ಆಗತ್ತೆ. ಈ ಕಡೆ ಎಂಟ್ರಿ ಐತಿ. ಸೊ ಈ ಕಡೆ ಫ್ರಂಟ್ ಆಮೇಲೆ ಹೋಗೋಣ. ಇದೆಲ್ಲ ಒಳಗೆಲ್ಲ ನೋಡ್ಕೊಂಡು ಒಳಗಡೆ ಎಲ್ಲ ನೋಡ್ಕೊಂಡು ಆಮೇಲೆ ಹೊರಗೆ ಹೋಗಿ ಒಂದಿಷ್ಟು ಫೋಟೋ ಗೀಟೋ ತೊಗೊಂಡು ಹೋಗೋಣ ಅಂತ. ಮತ್ತೆ ಬೇರೆ ಕಡೆ ಗೊತ್ತಿಲ್ಲ ಒಳಗೆ ಫೋಟೋಸ್ ಅಲೋ ಮಾಡ್ತಾರಿಲ್ಲ. ಇನ್ ಕೇಸ್ ಅಲೋ ಮಾಡಿದರೆ ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ. ಇಲ್ಲ ಅಂತಂದರೆ ಇದು ನಮ್ಮ ಮೈಸೂರಿನ ಡೂಪ್ಲಿಕೇಟ್ ಅಂಬಾರಿ. ಏನು ಹಂಗೆ ನೋಡ್ಕೊಂತ ಹೋಗ್ಬೋದು. ನಮ್ಮ ಮೈಸೂರಿನ ಸಂಸ್ಕೃತಿ ಏನೇನು ಐತಿ ಏನೇನಿಲ್ಲ ಎಲ್ಲ ತೋರಿಸ್ಬಿಟ್ಟಾರೆ ಇಲ್ಲೇ. ಬರೀ ಮತ್ತೇನೈತಿ ಆಯಿತು. ಆಮೇಲೆ ನಮ್ಮ ಮೈಸೂರಿನ ರಾಜ ವಂಶಸ್ಥರು ಎಲ್ಲರೂ ಈ ಕಡೆ ಒಂದು ಸ್ವಲ್ಪ ಜನ ಮತ್ತು ಇಲ್ಲಿಂದ ಸ್ವಲ್ಪ ಜನ ಅದರ ಅಷ್ಟೇ. ಮತ್ತೇನು ಕ್ರೌಡ್ ಭಾಳ ಐತಿ ಇವತ್ತು ಅಂದರೆ ಸಂಡೇ ಅಲ್ಲ. ಸೊ ಕ್ರೌಡ್ ಜಾಸ್ತಿ ಇದ್ದೇ ಇರುತ್ತೆ. ಆಯ್ತು ಅರಮನೆ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ಈಗ ಇಲ್ಲೇ ಇತ್ತು ಸ್ವಲ್ಪ ಅರಮನೆ ಅರಮನೆ ನೋಡ್ಕೊಂಡ್ಬಿಟ್ರಿ ಹಿಂಗೆ. ಇವಾಗ ಹೊರಗೆ ನಾವು ಒಂದು ಸ್ವಲ್ಪ ಗ್ರೂಪ್ ಫೋಟೋ ತೆಗೆಸ್ಕೊಂಡು 4 ಜನ ಅದಾವಿ. 4 ಜನನೂ ಒಂದು ಗ್ರೂಪ್ ಫೋಟೋ ತೊಗೊಂಡು ನೆಕ್ಸ್ಟ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಊಟ ಮಾಡ್ಬೇಕು. ಚಾರ್ಜು ಸ್ವಲ್ಪ ಕಡಿಮೆ ಐತಿ ಮೊಬೈಲ್ ಒಳಗೆ. ಸೊ ಅದಕ್ಕೆ ಫಸ್ಟ್ ಒಂದು ಸ್ವಲ್ಪ ಈಗ ವ್ಲಾಗ್ ಮಾಡೋದಾಗಲ್ಲ ಕರೆಕ್ಟಾಗಿ. ಸೊ ಈಗ ಫಸ್ಟ್ ಫೋಟೋ ತಗೊಂಡು ಅದಾದಮೇಲೆ ಊಟ ಮಾಡ್ಕೊಂಡು ನೆಕ್ಸ್ಟ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ. ಓಕೆ ಅರಮನೆ ಮುಗಿಸ್ಕೊಂಡು ಇಲ್ಲಿ ಬರೋದ್ರಾಗ ಆಲ್ರೆಡಿ 6 ಗಂಟೆ ಆಗಿಬಿಟ್ಟಿತ್ತು. ಮತ್ತು ವೇಣುಗೋಪಾಲ ಸ್ವಾಮಿ ಟೆಂಪಲ್ಲೇ ಕ್ಲೋಸ್ ಆಗಿಬಿಟ್ಟಿತ್ತು. ಮತ್ತು ಯಾವಾಗಾರ ವೀಡಿಯೋ ಮಾಡೋಣಂತ. ಇಲ್ಲಿವರೆಗೂ ಲಾಗ್ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ಲಾಗ್ ಸಿಗೋಣ. ಬಾಯ್ ಬಾಯ್.